ನಮಸ್ಕಾರ. ನನ್ನ ಹೆಸರು ತಿಪ್ಪೇಶ್ ಅಂತ, ಬಿಸ್ಲೇರನ್ನು. ಅಲ್ಲಿ ಬಿಸ್ಲೇರಿಗೆ ಒಂದು ಪೋಕ್ಸೋ ಕೇಸ್ ಆಯಿತು. ಅದ್ರ ಪ್ರಕಾರವ ಮಹಿಳಾ ಆಯೋಗದವರು ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ರು, ಪೋಷಕರನ್ನ. ಅದ್ರ ಮಧ್ಯೆ ಒಬ್ಬ ನಂದೀಶ್ ಅನ್ನೋ ವ್ಯಕ್ತಿ ಬಂದು ವಿಚಾರಣೆ ಮಾಡೋದು ಬೇಡ, ಕಾನೂನು ಪ್ರಕಾರ ಹೋಗೋದು ಬೇಡ, ನಾವು ಇಲ್ಲೇ ಇತ್ಯರ್ಥ ಮಾಡ್ಕೊತೀವಿ ಅಂತೇಳಿ ಹೇಳ್ತಾ ಇದ್ದ. ನಾನು ಹೋಗಿ ಮಧ್ಯವಾಗಿ ಹಿಂಗೆ ಇತ್ಯರ್ಥ ಮಾಡೋದು ಬೇಡ, ಕಾನೂನು ಪ್ರಕಾರ ಆಗಲಿ, ನಮ್ಮ ಸಂವಿಧಾನದ ಪ್ರಕಾರ ಏನಿದೆ ಅದೇ ಪ್ರಕಾರ ಕಾನೂನು ಪ್ರಕಾರ ಆಗಲಿ, ಅವ್ರೇನು ಮಾಡ್ತಾರೆ ಮಾಡ್ಕೊಳ್ಳಿ ಬಿಡು ಅಂತೇಳಿ ಆ ಹುಡುಗಿಗೆ ಹೇಳಿದೆ. ಅವನು ನನಗೆ ಅವಾಚ್ಯವಾಗಿ ಬೈದ. ನಾನು 4 ಮಾತಾಡಿದೆ. ಅದು ಅಲ್ಲಿಗೆ ಆವಾಗ ಬಂದು ಅಲ್ಲೆಲ್ಲ ಸಬ್ ಇನ್ಸ್ಪೆಕ್ಟ್ರ್ ಇದ್ದಾರೆಲ್ಲ ಬಂದು ಮಾತಾಡ್ಕೊಂತ ನಮ್ಮನ್ನೆಲ್ಲ ಸಮಾಧಾನ ಮಾಡಿ ಕಳಿಸಿದರು. ಆವಾಗ ಕಳಿಸಿದಾಗ ನಾನು ಮನೆ ಕಡೆಗೆ ಹೋದೆ. ನಾನು ಏನು ವಿಚಾರಕ್ಕೇನು ಬರಲಿಲ್ಲ. ಮತ್ತು ಆಮೇಲೆ ಮಾರನೇ ದಿವಸ ಅದೇ ಸುಮಾರಿಗೆ ಏನು ನಡೀತಿದೆ ನೋಡೋಣ ಅಂತ ಹೋಗೋಣ ಅಂತೇಳಿ ಅಲ್ಲಿ ಕೂತಿದ್ದೆ ಬಸ್ ಸ್ಟ್ಯಾಂಡಲ್ಲಿ. ಅಂದರೆ ಸ್ಕೂಲಿಲ್ಲ, ಒಂದು 50 ಮೀಟ್ರ್ ದೂರದಲ್ಲಿ ಕೂತಿದ್ದೆ. ಕೂತಂಥ ಸಂದರ್ಭದಲ್ಲಿ ಬಂದು ಏಕಾಏಕಿ ದೊಣ್ಣೆ ತಗೊಂಡು ನನಗೆ ಹೊಡೆದು, ಮನಸ್ಸು ಹೆಚ್ಚಿ ಬಾಯಿ ಬಂದಂಗೆಲ್ಲ ಬೈದು, ಬೈಕ್ ಮೇಲೆ ಹಾಕ್ಕೊಂಡು ನನಗೆ ಬಾಳೆ ಎದೆ ಮೇಲೆ ಕಾಲಿಟ್ಟು ಕಚ್ಚ ಹಾಕ್ಕೊಂಡು ತುಳಿದು ಇವತ್ತು ನಾನು ಈ ಪರಿಸ್ಥಿತಿಗೆ ಕಾರಣ ಇದ್ದಾನೆ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಮತ್ತು ಜಾತಿ ನಿಂದನೆ ಮಾಡಿದ್ದಾನೆ. ಎಷ್ಟು ಬ್ಯಾಡ್ರೆ ಎಷ್ಟು ಚೆನ್ನಾಗಿರಲಿ, ಸುಳ್ಳ ಮಕ್ಕಳ ಬೋಳಿ ಮಕ್ಕಳ ಮ್ಯಾಂಡ್ರ್ ಮಾಡ, ಹೋದ್ರ ಮಾಡ, ಹಂಗೆ ಹಿಂಗೆ ಅಂತೆಲ್ಲ ಬೈದು ಬಾಯಿ ಬಂದಂಗೆ ಒಂದೊಂದು ಹೊರ್ತಕ್ಕೂ ಒಂದೊಂದು ಮಾತಾಡಿದ್ದಾನೆ. ನೀವೆಷ್ಟು ಚೆನ್ನಾಗಿ ಬ್ಯಾಡ್ರು ಬರಲಿ, ಓದಿದ ಮಕ್ಕಳ ನಿಮ್ಮಿಂದಲೇ ಹಿಂಗೆಲ್ಲ ಆಗಿರೋದು, ಹಂಗೆ ಹಿಂಗೆ ಮೇಲೆ ಕೆಳಗೆ ಎಲ್ಲ ಅಂತೆಲ್ಲ ಹೇಳಿ ನಮ್ಮ ಎಷ್ಟನ್ನೇ ನೀವು ಡಿಬರ್ ಮಾಡ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ಹೇಳಿ ಹಿಂಗೆಲ್ಲ ಮಾಡಿದ್ದೀನಿ. ನೋಡಿ ನನ್ನ ಪರಿಸ್ಥಿತಿಗೆ ಅವನೇ ಕಾರಣ. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಂದರೆ ಪೊಲೀಸ್ನವ್ರು ಕುಂತ್ಕೊಂಡಿದ್ದೀನಿ. ನಾನು ಪೊಲೀಸ್ನವ್ರಿಗೆ ನಿಮ್ಮ ಕೇಸ್ನ ತಗೊಳ್ಳಲ್ಲ ಅಂತ ಹೇಳ್ತಾಯಿದ್ದಾರೆ. ನಾನು ಈಗ ಬಂದು ಆಸ್ಪತ್ರೆಗೆ ಬಂದು 35-36 ಗಂಟೆ ಆದ್ರೂ ಒಂದು ರೆಸ್ಪಾನ್ಸ್ ಇಲ್ಲ, ಯಾರೂ ಬಂದಿಲ್ಲ. ನಮ್ಮ ಸಮಸ್ಯೆ ಕೇಳೋಕ್ಕೆ ಯಾರೂ ಬಂದಿಲ್ಲ. ನೋಡಿ, ನೀವೇ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ದಯಮಾಡಿ ನಾನು ಕೈ ಮುಗಿತೀನಿ, ನನಗೆ ನ್ಯಾಯ ಒದಗಿಸಿದ್ರಿ ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.